ಐ ವಿಲ್ ಬಿ ರಿಚ್, ಐ ವಿಲ್ ಬಿ ರಿಚ್, ನಾನು ಕೂಡ ಬರೋ ದಿನಗಳಲ್ಲಿ ರಿಚ್ ಆಗ್ತೀನಿ, ಸಾಧಿಸ್ತೀನಿ ಅಂತ ಅನ್ನೋರು ಈ ವಿಡಿಯೋನ ನೋಡಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮುಂಗಾಳೆ. ಸ್ನೇಹಿತರೆ, ವರ್ಷ ಮುಗೀತು ಅಂದರೆ ಮಾರ್ಚ್ 31 ಮುಗೀತು ಅಂತ ಇದ್ದಾಗೆ ನಾವು ಎಷ್ಟು ಲಾಭ ಮಾಡಿದ್ವಿ, ಏನು ಮಾಡಿದ್ವಿ ಅಂತ ಲೆಕ್ಕಾಚಾರಗಳು ಒಂದಾದರೆ, ಇನ್ನೇನು ಜುಲೈ 31 ಬಂತು, ಇನ್ಕಮ್ ಟ್ಯಾಕ್ಸ್ ಕಟ್ಟಬೇಕು, ಇನ್ಕಮ್ ಟ್ಯಾಕ್ಸ್ನ ಫೈಲ್ ಮಾಡಬೇಕು ಅಂತ ಎಲ್ಲರಿಗೂ ಕಾತುರತೆ ಇರುತ್ತೆ. ಯಾಕಂದರೆ ಅದು ಮ್ಯಾಂಡೇಟ್ರಿ ಕೂಡ ಹೌದು, ಅದೇ ರೀತಿ ಅದಕ್ಕೆ ಆಗಿರ್ತಕ್ಕಂಥ ಕೆಲವೊಂದು ಬೆನಿಫಿಟ್ಸ್ಗಳು ಇದೆ. ಆದ್ದರಿಂದ ಕೂಡ ನಾವು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡ್ತೀವಿ. ಸೊ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಳೋಣ, ಭಾರತ ದೇಶಕ್ಕೆ ಆದಾಯ ಎಲ್ಲಿಂದ ಬರುತ್ತೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗಳನ್ನು ಮಾಡಬೇಕು ಅಂದರೆ ಆದಾಯ ಬರ್ತಕ್ಕಂಥದ್ದು ಒಂದು ಡೈರೆಕ್ಟ್ ಟ್ಯಾಕ್ಸ್ನ ಮುಖಾಂತರ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ನ ಮುಖಾಂತರ. ಡೈರೆಕ್ಟ್ ಟ್ಯಾಕ್ಸಸ್ ಅಂದರೆ ಯಾವ ಟ್ಯಾಕ್ಸ್, ಯಾವ ಬರ್ಡನ್ ಬೇರೆಯವ್ರಿಗೆ ಶಿಫ್ಟ್ ಮಾಡಲಿಕ್ಕೆ ಆಗಲ್ಲೋ ಅದಕ್ಕೆ ಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. The burden cannot be shifted to the other person. The person who makes the income has to file the income tax or pay the income tax. ಸ್ನೇಹಿತರೆ, ಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಬರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್. ಅರ್ಲಿಯರ್ ಇಟ್ ವಾಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅಂತ, ಆದರೆ ಈಗ ಬದಲಾವಣೆಗೊಂಡು ಇಟ್ ಈಸ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 2025. ಎಸ್, ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಒಂದು, ಹಾಗಾದರೆ ಅದೇ ಈಕ್ವಲ್ ಆಗಿರ್ತಕ್ಕಂಥದ್ದು ವೇಟೇಜ್ ಯಾವುದು ಅಂದರೆ ದಟ್ ಈಸ್ ಇಂಡೈರೆಕ್ಟ್ ಟ್ಯಾಕ್ಸಸ್. ಸೊ ನಾವು ನೋಡಿದ್ದೀವಿ, GST ಅಥವಾ ಕಸ್ಟಮ್ಸ್ ಡ್ಯೂಟಿ ಇರ್ಬೋದು, ಅಥವಾ ಸಾಕಷ್ಟು ವಿಧವಾದಂಥ ಟ್ಯಾಕ್ಸಸ್ಗಳು ನಮಗೆ ಟ್ಯಾಕ್ಸಸ್ನಲ್ಲಿ ಮೆಜಾರಿಟಿಲಿ 2 ರೀತಿಯ ಟ್ಯಾಕ್ಸಸ್. ಸೊ ಭಾರತ ದೇಶಕ್ಕೆ ಬರ್ತಕ್ಕಂಥ ಆದಾಯ ಒಂದು ಇನ್ಕಮ್ ಟ್ಯಾಕ್ಸಿಂದ, ಇನ್ನೊಂದು ಇಂಡೈರೆಕ್ಟ್ ಟ್ಯಾಕ್ಸ್ನಲ್ಲಿ ಆಗಿರ್ತಕ್ಕಂಥ GST ಕೂಡ ಒಂದು. ಸೊ ಹಾಗಾದರೆ ಈ ಇನ್ಕಮ್ ಟ್ಯಾಕ್ಸ್ ಬಗ್ಗೆ ನಮಗೆಲ್ಲ ಸಾಕಷ್ಟು ಕುತೂಹಲಗಳಿರ್ತವೆ. ಎಷ್ಟು ಜನ ನಮ್ಮ ದೇಶದಲ್ಲಿದ್ದಾರೆ, ಎಷ್ಟು ಜನ ರಿಟರ್ನ್ ಫೈಲ್ ಮಾಡ್ತಾ ಇದ್ದಾರೆ, ಅದರಲ್ಲಿ ಎಷ್ಟು ಇನ್ಕಮ್ ಇರೋರು ಎಷ್ಟು ಜನ ಇದ್ದಾರೆ, ಆ ಥರ ಎಲ್ಲ ಪ್ರಶ್ನೆಗಳು ಮನಸ್ಸಿನಲ್ಲಿರ್ಬೋದು. ಈ ಒಂದು ಸೀರೀಸ್ ಆಫ್ ಎಪಿಸೋಡ್ಸ್ಗಳನ್ನು ಮಾಡ್ತಾಯಿದ್ದೀವಿ. ಪ್ರತಿಯೊಂದನ್ನು ನೀವು ಅದನ್ನು ನಾಲೆಜ್ಗೋಸ್ಕರ ನೀವು ಇದನ್ನು ನೋಡ್ಬೋದು ಕೂಡ. ಎಸ್, ಸೊ ಹಾಗಾದರೆ ನಾವು ನೋಡೋಣ ಈಗ ಯಾರ್ಯಾರು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂದರೆ, ಎನಿ SSC ಹೂ ಹ್ಯಾಸ್ ಗಾಟ್ ಟ್ಯಾಕ್ಸಬಲ್ ಇನ್ಕಮ್ ಅಂದರೆ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ಗಿಂತ ಜಾಸ್ತಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಇನ್ಕಮ್ ಟ್ಯಾಕ್ಸ್ನ ಕಟ್ಟಲೇಬೇಕು. ಹಾಗಾದರೆ ಅಸೆಸ್ಸಿ ಅಂದರೆ ಹಿ ಕ್ಯಾನ್ ಬಿ ಎನಿಬಡಿ, ಇಂಡಿವಿಜುವಲ್ ಆಗಿರ್ಬೋದು, HUF ಆಗಿರ್ಬೋದು, ಪಾರ್ಟ್ನರ್ಶಿಪ್ ಫರ್ಮ್ ಆಗಿರ್ಬೋದು, ಪ್ರೈವೇಟ್ ಲಿಮಿಟೆಡ್ ಕಂಪ್ನಿ ಆಗಿರ್ಬೋದು, ಪಬ್ಲಿಕ್ ಲಿಮಿಟೆಡ್ ಕಂಪ್ನಿ ಆಗಿರ್ಬೋದು, ಅಸೋಸಿಯೇಷನ್ ಆಫ್ ಪರ್ಸನ್ಸ್ ಆರ್ ಬಾಡಿ ಆಫ್ ಇಂಡಿವಿಜುವಲ್ಸ್, ಟ್ರಸ್ಟ್, ನಾನ್ ರೆಸಿಡೆಂಟ್, ಎನಿಬಡಿ ಹೂ ಹ್ಯಾಸ್ ಮೇಡ್ income in any financial year has to file his income tax return. ಸೊ ಹಾಗಾದರೆ ಅಸಸ್ಸಿ ಅಂದರೆ ಯಾರು ಅಂತ ನಮ್ಗೆ ಗೊತ್ತಾಯಿತು. ಎಸ್, ಹಾಗಾದರೆ ಭಾರತ ದೇಶದ ಪಾಪ್ಯುಲೇಷನ್ ಎಷ್ಟಿದೆ ಅಂತ ನೋಡಿದಾಗ 145 ಕೋಟಿ ಪಾಪ್ಯುಲೇಷನ್ ಇರ್ಬೋದು, ಇನ್ನೂ ಜಾಸ್ತಿ ಇರ್ಬೋದು, ಅದು ಬೇರೆ ವಿಚಾರ. ಬಟ್ ಹಳೆಯ ಒಂದು ಗಣತಿ ಪ್ರಕಾರ 145 ಕೋಟಿ. ಕಳೆದ 2 ವರ್ಷಗಳಿಂದ ನೋಡ್ತಾ ಬಂದಾಗ ಟೋಟಲ್ ನಂಬರ್ ಆಫ್ ಅಸೆಸೀಸ್ ಎಷ್ಟು ಜನ ಫೈಲ್ ಮಾಡಿದ್ದಾರೆ ಅಂದರೆ, ಲಾಸ್ಟ್ ಇಯರ್ ಇಟ್ ಈಸ್ ಓನ್ಲಿ 8.52 crores, ಹಾಗೂ ಲಾಸ್ಟ್ ಇಯರ್ ಇಟ್ ಈಸ್ ಓನ್ಲಿ 9.19 crores ಮೈ ಡಿಯರ್ ಫ್ರೆಂಡ್ಸ್. ಈ ವರ್ಷ ಇಟ್ ಈಸ್ ಎಕ್ಸ್ಪೆಕ್ಟೆಡ್ ದ್ಯಾಟ್ 10 ಕೋಟಿಗಿಂತ ಹೆಚ್ಚಿಗೆ ಜನ ಈ ಸರಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡ್ಬೋದು. ಸೊ ಒಂದು ಲೆಕ್ಕಾಚಾರ ಮಾಡಿದ್ರೆ ಟೋಟಲ್ ಪಾಪ್ಯುಲೇಷನ್ಗೂ ಹಾಗೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇರೋರು ನೋಡಿದ್ರೆ ಇಟ್ ಈಸ್ ಓನ್ಲಿ ಆಲ್ಮೋಸ್ಟ್ 6.4 ಬರುತ್ತೆ. ಅಪ್ರಾಕ್ಸಿಮೇಟ್ಲಿ ಅಂದ್ಕೊಳ್ಳಿ 7% ಅಂತ. ಕೇವಲ 7% ಆಫ್ ದಿ ಪಾಪ್ಯುಲೇಷನ್ ಈಸ್ ಫೈಲಿಂಗ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಸೊ ಹಾಗಾದರೆ ಸರ್ ಯಾವ್ಯಾವ ಇನ್ಕಮ್ ಬರುತ್ತೆ ಸರ್ ಇನ್ಕಮ್ ಟ್ಯಾಕ್ಸ್ನಲ್ಲಿ ಅಂತ ಕೇಳಿದ್ರೆ, ಬೇಸಿಕಲಿ 5 ರೀತಿಯ 5 ಹೆಡ್ಸ್ ಆಫ್ ಇನ್ಕಮ್ ನಮ್ಮಲ್ಲಿ ಬರುತ್ತೆ. ಯಾವುದು ಅಂದರೆ, ಮೊದಲನೇದಾಗಿ ಇನ್ಕಮ್ ಫ್ರಮ್ ಸ್ಯಾಲ್ರಿ, ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್, ಕ್ಯಾಪಿಟಲ್ ಗೇನ್ಸ್, ಹಾಗೂ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಸೊ ಅದನ್ನು ಆಲ್ರೆಡಿ ನಾನು ಸ್ಲೈಡ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಸಿ ಇಯರ್ 5 ಸೋರ್ಸ್ ಆಫ್ ಇನ್ಕಮ್, 5 ಬೆರಳುಗಳು, 5 ಸೋರ್ಸ್ ಆಫ್ ಇನ್ಕಮ್. ಸ್ಯಾಲ್ರಿ ಇನ್ಕಮ್ ಇದ್ದರೂ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು, ಹೌಸ್ ಪ್ರಾಪರ್ಟಿ, ಬಿಸ್ನೆಸ್ ಅಥವಾ ಪ್ರೊಫೆಷನಿಂದ ಇನ್ಕಮ್ ಬಂದಿರಲಿ, ಕ್ಯಾಪಿಟಲ್ ಗೇನ್ಸ್ ಬಂದಿರಲಿ, ಅಥವಾ ಅದರ್ ಸೋರ್ಸ್ ಆಫ್ ಇನ್ಕಮ್ ಎಲ್ಲಿಂದ ಇದ್ದರೂ ಕೂಡ
ನಾವು ರಿಟರ್ನ್ ಫೈಲ್ ಮಾಡಲೇಬೇಕು. ಈ 5 ಸೋರ್ಸ್ ಒಳಗೆ ಬರ್ತಕ್ಕಂಥದ್ದು ಎಲ್ಲ ಇನ್ಕಮ್ಮು ಬಂದು ಇದರಲ್ಲೇ ಮರ್ಜ್ ಆಗ್ತಕ್ಕಂಥದ್ದು. ಹಾಗಾದರೆ ಪ್ರಶ್ನೆ ಇರುತ್ತೆ, ಸರ್ ಈ 9.19 ಕೋಟಿ ಜನರು ಅಥವಾ ಅಸೆಸೀಸ್ಗಳು ಯಾವ ರೀತಿಯ ರಿಟರ್ನ್ಸ್ ಫೈಲ್ ಮಾಡಿದ್ದಾರೆ, ಬನ್ನಿ ನೋಡೋಣ. ಸೊ ಸ್ನೇಹಿತರೆ, 2024-25 ಫೈನಾನ್ಷಿಯಲ್ ಇಯರ್ನಲ್ಲಿ, ಸರ್ ಏನು ಸರ್ ಇದು ಫೈನಾನ್ಷಿಯಲ್ ಇಯರ್ ಅಂದ್ರೇನು, ಅಸೆಸ್ಮೆಂಟ್ ಇಯರ್ ಅಂದ್ರೇನು ಅಂತ ಭಾಳ ಜನಕ್ಕೆ ಗೊಂದಲ ಇರ್ಬೋದು. ಫೈನಾನ್ಷಿಯಲ್ ಇಯರ್ ಅಂದರೆ ಯಾವ ಇಯರ್ನಲ್ಲಿ ಇನ್ಕಮ್ನ ಜನ್ರೇಟ್ ಮಾಡಿದ್ದೀವಿ. ಅಸೆಸ್ಮೆಂಟ್ ಇಯರ್ ಅಂದರೆ ಫೈನಾನ್ಷಿಯಲ್ ಇಯರ್ ಮುಗಿದ ನಂತರ ಬರ್ತಕ್ಕಂಥ ಇಯರಿಗೆ ಅಸೆಸ್ಮೆಂಟ್ ಇಯರ್ ಅಂದರೆ ಯಾವ ವರ್ಷದಲ್ಲಿ ನಾವು ಇನ್ಕಮ್ನ ಅಸೆಸ್ ಮಾಡಿ ಟ್ಯಾಕ್ಸ್ ಕಟ್ತಕ್ಕಂಥದ್ದು, ಅದಕ್ಕೆ ಅಸೆಸ್ಮೆಂಟ್ ಇಯರ್ ಅಂತ ಕರಿತೀವಿ. ಸೊ ಈಗ ನಮಗೆ ಕಳೆದು ಹೋಗಿರ್ತಕ್ಕಂಥ ವರ್ಷ ಯಾವುದು ಅಂದರೆ 1/4/2025ರಿಂದ 31 ಮಾರ್ಚ್ 2026 ಇದು ಮುಗಿದೋಯ್ತು. ಈ ಫೈನಾನ್ಷಿಯಲ್ ಇಯರ್ನಲ್ಲಿ ಇನ್ಕಮ್ ಬಂತು, ಬಟ್ ಕಟ್ತಾ ಇರೋದು ಯಾವಾಗ, ಫೈಲ್ ಮಾಡ್ತಾ ಇರೋದು ಯಾವಾಗ ಅಂತ ನೋಡಿದ್ರೆ ದಟ್ ಈಸ್ ಡ್ಯೂರಿಂಗ್ 26-27. ಸೊ ನಾವು ಹ್ಯಾವ್ ಕ್ಲಾರಿಫೈಡ್ ಫೈನಾನ್ಷಿಯಲ್ ಇಯರ್ ಅಂದರೆ 2025ಇಂದ 26, ಅಸೆಸ್ಮೆಂಟ್ ಇಯರ್ ಅಂದರೆ ಯಾವ ವರ್ಷ ಫೈಲ್ ಮಾಡ್ತಿದ್ದೀವಿ 26-27ನಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅಸೆಸ್ಮೆಂಟ್ ಇಯರ್. ಸೊ ಹಾಗಾದರೆ ನೋಡೋಣ, ಈ 9.19 crore ಪೀಪಲ್ ಜನದಲ್ಲಿ ಯಾರು ಎಷ್ಟೆಷ್ಟು ಇನ್ಕಮ್ಗಳನ್ನು ಫೈಲ್ ಮಾಡಿದ್ದಾರೆ. ಲೇಟಸ್ ಸಿ, 5 ಲಕ್ಷಕ್ಕಿಂತ ನನ್ನ ಇನ್ಕಮ್ ಕಡಿಮೆ ಇದೆ ಅನ್ನೋರು ಎಷ್ಟು ಜನ ಅಂದರೆ ಆಲ್ಮೋಸ್ಟ್ 3.8 crores. ಸರ್ ನನ್ನ ಇನ್ಕಮ್ಮು 5 ಲಕ್ಷದಿಂದ 10 ಲಕ್ಷದ ಒಳಗಡೆ ಇದೆ ಅಂತಕ್ಕಂಥವ್ರು 3.3 crores. ಸರ್ ನನ್ನ ಇನ್ಕಮ್ 10 ಲಕ್ಷಕ್ಕಿಂತ ಜಾಸ್ತಿ ಬಟ್ 50 ಲಕ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥವ್ರು ಇಡೀ ಭಾರತ ದೇಶದಲ್ಲಿ ಕೇವಲ 1.29 crore ಪೀಪಲ್ ಇರ್ತಕ್ಕಂಥದ್ದು. ಹಾಗಾದರೆ ಸರ್ ನನ್ನ ಇನ್ಕಮ್ 50 ಲಕ್ಷಕ್ಕಿಂತ ಜಾಸ್ತಿ ಇದೆ ಬಟ್ 1 ಕೋಟಿಗಿಂತ ಕಡಿಮೆ ಇದೆ ಅನ್ನೋರು ಎಷ್ಟು ಜನ ಅಂದರೆ ದಟ್ ಈಸ್ 6.4 lakhs. ಕ್ರೋರ್ಸಿಂದ ಲ್ಯಾಕ್ಸಿಗೆ ಬಂದ್ಬಿಡ್ತು. ಸರ್ ನನ್ನ ಇನ್ಕಮ್ ವರ್ಷಕ್ಕೆ 1 ಕೋಟಿಯಿಂದ 5 ಕೋಟಿ ಇದೆ ಅಂಥವ್ರು ಎಷ್ಟು ಜನ ಇದ್ದಾರೆ, 2.97 lakhs. ಸ್ನೇಹಿತರೆ, ನಾವು ದ ಕ್ವಶನ್ ಈಸ್, ನನ್ನ ಇನ್ಕಮ್ 5 ಕೋಟಿಯಿಂದ 10 ಕೋಟಿ ತನಕ ಇದೆ ಅನ್ನೋರು ಕೋಟಿ ಆಯಿತು, ಲಕ್ಷ ಆಯಿತು, ಈಗ ಥೌಸಂಡ್ಸಿಗೆ ಬಂದಿದೆ. ಕೇವಲ 16,000 ಜನದ ಇನ್ಕಮ್ ಮಾತ್ರ ಭಾರತ ದೇಶದಲ್ಲಿ 5 ಕೋಟಿ ಮೇಲಿದೆ ಅಂತ ಇದು ಇನ್ಕಮ್ ಟ್ಯಾಕ್ಸಿಗೆ ಹೇಳಿರೋದು. ಸೊ ನಿಮಗೆ ಗೊತ್ತಿರ್ಬೋದು ಇದಕ್ಕಿಂತ ಜಾಸ್ತಿನೇ ಇರ್ಬೋದು, ಆದರೆ ಫೈಲ್ ಮಾಡ್ತಾ ಇಲ್ಲ ಅನ್ನೋರು ನಿಮ್ಮ ಮನಸ್ಸಲ್ಲೇ ಭಾಳ ಜನ ಬಂದಿರ್ತಾರೆ. ಎಸ್ ಸ್ನೇಹಿತರೆ, 10 ಕೋಟಿಗಿಂತ ಇನ್ಕಮ್ ಜಾಸ್ತಿ ಇರೋರು ಎಷ್ಟು ಜನ ಇದ್ದಾರೆ ಅಂತ ನೋಡಿದಾಗ ಇಟ್ ಈಸ್ ಓನ್ಲಿ ಅರೌಂಡ್ 10,000 ಪೀಪಲ್. ಸ್ನೇಹಿತರೆ, ಟೋಟಲ್ ಕಲೆಕ್ಷನ್ ಮಾಡ್ತಾ ಇರ್ತಕ್ಕಂಥದ್ದು ಅಂದರೆ ಈ ನಾನ್ ಕಾರ್ಪೊರೇಟ್ ಸೆಕ್ಟರಿಂದ ಬರ್ತಕ್ಕಂತಹ ಒಂದು ಆದಾಯ ಎಷ್ಟು ಅಂದರೆ ದಟ್ ಈಸ್ ನಥಿಂಗ್ ಅದರ್ ದೆನ್ 11.82 ಲಕ್ಷ ಕೋಟಿಗಳು. ಸ್ನೇಹಿತರೆ, ಈಗ ನಾವು ಲೆಟಸ್ ಸಿ, ಅದೇನೋ 2 ರಿಜಿಮ್ ಇದಾವಲ್ಲ, ಒಂದು ಓಲ್ಡ್ ರಿಜಿಮ್, ಒಂದು ನ್ಯೂ ರಿಜಿಮ್ ಅಂತ. ಏನದು, ಅದ್ರ ಬಗ್ಗೆ ಒಂದು ಸ್ವಲ್ಪ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಈ ಓಲ್ಡ್ ರಿಜಿಮ್ ಅಂದರೆ ನಮ್ಮ ಇನ್ಕಮ್ ಇಷ್ಟಿದೆ, ಇದಕ್ಕೆ ಕೆಲವೊಂದು ಡಿಡಕ್ಷನ್ಸ್ಗಳು ಕೊಡ್ತಾಯಿದ್ರು. ಸರ್ ನನ್ನ ಮಕ್ಕಳದು ಸ್ಕೂಲ್ ಫೀಸ್ ಕಟ್ತಾಯಿದ್ದೀನಿ, ನಾನು ಇನ್ಶೂರೆನ್ಸ್ ಪ್ರೀಮಿಯಮ್ ಕಟ್ತಾಯಿದ್ದೀನಿ, ನಮ್ಮ ಮನೇಲಿ ಯಾರೋ ಒಬ್ಬರು ಡಿಸೇಬಲ್ಡ್ ಇದ್ದಾರೆ ಅವ್ರಿಗೆ ನೋಡ್ಕೊತಾ ಇದ್ದೀನಿ, ನಾನು ಡೊನೇಷನ್ಸ್ಗಳನ್ನು ಕೊಡ್ತಾಯಿದ್ದೀನಿ. ಸೊ ಈ ರೀತಿಯ ಸಾಕಷ್ಟು ಡಿಡಕ್ಷನ್ಸ್ಗಳನ್ನು ಚಾಪ್ಟರ್ 6ನಲ್ಲಿ ಅಲೋ ಮಾಡ್ತಾಯಿದ್ರು ಅಂಡರ್ ದ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್. ಸೊ ಆ ಬೆನಿಫಿಟ್ಸ್ಗಳು ಕೇವಲ ಓಲ್ಡ್ ರಿಜಿಮ್ಗಿದೆ, ಅದೇ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಬೇರೆ ಇದೆ, ಅಥವಾ ಈಗ ಹೊಸ ರಿಜಿಮ್ ಕೂಡ ಬಂದಿದೆ. ಎರಡನ್ನೂ ಕೂಡ ಎಕ್ಸ್ಪ್ಲೇನ್ ಮಾಡೋಂಥ ಒಂದು ಪ್ರಯತ್ನ ನಾನು ನಿಮ್ಮ ಮುಂದೆ ಮಾಡ್ತೀನಿ. ಈಗ ಸ್ನೇಹಿತರೆ, ಮೊದಲನೇದಾಗಿ ಓಲ್ಡ್ ರಿಜಿಮ್ ಅಂದರೆ ಹಳೆಯ ಒಂದು ಲೆಕ್ಕಾಚಾರಗಳು ಏನು ಅಂದರೆ, ಸರ್ ನನಗೆ 2.5 ಲಕ್ಷ ತನಕ ಇನ್ಕಮ್ ಇದೆ ಅಂದರೆ ದೇ ನೀಡ್ ನಾಟ್ ಹ್ಯಾವ್ ಟು ಪೇ ಎನಿ ಟ್ಯಾಕ್ಸಸ್. ಐ ಆಮ್ ಟಾಕಿಂಗ್ ಅಬೌಟ್ ದ ಟೋಟಲ್ ಇನ್ಕಮ್ ಮೈ ಡಿಯರ್ ಫ್ರೆಂಡ್ಸ್. 2.5 ಲಕ್ಷ ನನ್ನ ಟೋಟಲ್ ಇನ್ಕಮ್ ಅಂದರೆ ನೋ ಟ್ಯಾಕ್ಸ್. ಸೊ ದ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್ 60 ವರ್ಷಕ್ಕಿಂತ ಕಡಿಮೆ ಇರತಕ್ಕಂಥವ್ರಿಗೆ 2.5 ಲಕ್ಷ ರೂಪಾಯಿ ತನಕ ಯಾವುದೇ ಟ್ಯಾಕ್ಸ್ಗಳು ಇಲ್ಲ. ಹಾಗಾದರೆ 2.5 ಲಕ್ಷದಿಂದ 5 ಲಕ್ಷ ತನಕ ಏನಾದರೂ ನಮ್ಮ ಇನ್ಕಮ್ ಇದ್ದಿದೆ ಆದರೆ ವಿ ಹ್ಯಾವ್ ಟು ಪೇ 5% ಇನ್ಕಮ್ ಟ್ಯಾಕ್ಸ್ ಆನ್ ದಿಸ್ ಅಮೌಂಟ್ ಓನ್ಲಿ. ಸರಿ ಸರ್, ಹಾಗಾದರೆ ಇಫ್ ಇಟ್ ಈಸ್ ಫಾರ್ 5 lakhs 1 ರೂಪಾಯಿಂದ 10 lakhs ತನಕ ನೋಡಿದ್ರೆ ಇಟ್ ಈಸ್ 20%.
ಹಾಗೂ ಅಬೌವ್ 10 ಲ್ಯಾಕ್ಸ್ ಏನಾರ ಇನ್ಕಮ್ ಇದ್ದರೆ 30%. ಸೊ ಐ ರಿಪೀಟ್, ಹಳೆಯ ರಿಜಿಮ್ ಏನಾರ ನೀವು ಆಫ್ ಮಾಡ್ಕೊಂಡಿದ್ರೆ 2.5 ಲಕ್ಷ ತನಕ ಯಾವ ಇನ್ಕಮ್ ಟ್ಯಾಕ್ಸ್ ಇಲ್ಲ. 2.5 ಲಕ್ಷದಿಂದ 5 ಲಕ್ಷ ತನಕ 5%, 5 ಲಕ್ಷದಿಂದ 10 ಲಕ್ಷ ತನಕ 20%, ಹಾಗೂ ಮೋರ್ ದೆನ್ 10 ಲ್ಯಾಕ್ಸ್ ಇಟ್ ಈಸ್ 30%. ಸರ್ ನಾ ಸೀನಿಯರ್ ಸಿಟಿಸನ್ನು, ನನಗೇನು ಅಂತ ಕೇಳಿದಾಗ ಸೀನಿಯರ್ ಸಿಟಿಸನ್ಗಳಿಗೆ ಅಪ್ ಟು 3 ಲ್ಯಾಕ್ ತನಕ ದೇರ್ ಇಸ್ ನೋ ಟ್ಯಾಕ್ಸ್. 3 ಲ್ಯಾಕ್ಸಿಂದ 5 ಲ್ಯಾಕ್ಸ್ ಇಟ್ ಈಸ್ 5%, 5 ಲ್ಯಾಕ್ಸ್ ಟು 10 ಲ್ಯಾಕ್ಸ್ ಇಟ್ ಈಸ್ ಸೇಮ್ 20%, ಹಾಗೂ ಅಬೌವ್ 10 ಲ್ಯಾಕ್ಸ್ ಇಟ್ ಈಸ್ 30%. ಸರ್ ಸೀನಿಯರ್ ಸಿಟಿಸನ್ ಅಂದರೆ 60 ವರ್ಷದಿಂದ 79 ವರ್ಷದ ತನಕ. ಸೊ ಇನ್ನು ಸರ್ ನಾನು ಸೂಪರ್ ಸೀನಿಯರ್ ಸಿಟಿಸನ್, 80 ವರ್ಷಕ್ಕಿಂತ ಮೇಲ್ಪಟ್ಟಿರೋರಿಗೆ ಅಪ್ ಟು 5 ಲ್ಯಾಕ್ ರುಪೀಸ್ ತನಕ ದೆರ್ ಈಸ್ ಅ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ಸೊ ಅವರಿಗೆ ಕೇವಲ 2 ಸ್ಲ್ಯಾಬು, 5 ಲಕ್ಷ ತನಕ ನಿಲ್ಲು, 5 ಲಕ್ಷದಿಂದ 10 ಲಕ್ಷ ತನಕ 20%, 10 ಲಕ್ಷದಿಂದ ಎಷ್ಟೇ ಅಮೌಂಟ್ ಮೇಲಿದ್ದರೂ ಕೂಡ ಅವರಿಗೆ 30% ಇಸ್ ದ ಇನ್ಕಮ್ ಟ್ಯಾಕ್ಸ್. ಸ್ನೇಹಿತರೆ, ಹಾಗಾದರೆ ಎಲ್ಲರ ಫೇವ್ರೇಟ್ ಆಗಿರ್ತಕ್ಕಂಥ ನ್ಯೂ ರಿಜಿಮ್, ಯಾಕಂದರೆ ಅತಿ ಹೆಚ್ಚು ಜನ ಆಪ್ಟ್ ಮಾಡ್ತಕ್ಕಂಥದ್ದು ನ್ಯೂ ರಿಜಿಮ್ ಆಫ್ ಇನ್ಕಮ್ ಟ್ಯಾಕ್ಸ್. ಯು ಮಸ್ಟ್ ಬಿ ವೆರಿ ವೆರಿ ಎಕ್ಸೈಟೆಡ್ ಟು ನೋ. ಅದು ನನಗೆ ಇನ್ಕಮ್ ಟ್ಯಾಕ್ಸು 12 ಲಕ್ಷ ತನಕ ಎಕ್ಸಂಪ್ಷನ್ನು, 4 ಲಕ್ಷ ತನಕ ಎಕ್ಸಂಪ್ಷನ್ನು ಅನ್ನೋದು ಸಾಕಷ್ಟು ಗೊಂದಲಗಳಿದೆ. ಅದನ್ನು ಕಂಪ್ಲೀಟಾಗಿ ಎಪಿಸೋಡ್ಗಳ ಮುಖಾಂತರ ಅದನ್ನು ಬಗೆಹರಿಸುವ ಒಂದು ಪ್ರಯತ್ನ ನಾನು ಮಾಡ್ತೀನಿ ಡೆಫಿನೆಟ್ಲಿ. ಸ್ನೇಹಿತರೆ, ನಾನು ಇನಿಷಿಯಲಿ ಐ ವಾಸ್ ಎ ಪ್ರಾಕ್ಟೀಸಿಂಗ್ ಚಾರ್ಟರ್ಡ್ ಅಕೌಂಟೆಂಟ್. ಸೊ ಯಾವುದೇ ರೀತಿಯ ನಾನು ಒಬ್ಬ ಟ್ರೈನರ್ ಆಗಬೇಕು ಅಂತ ಬಂದವನಲ್ಲ. ನಂಬರ್ಸ್ಗಳ ಬಗ್ಗೆ, ಸ್ಟಾಕ್ ಮಾರ್ಕೆಟ್ಗಳ ಬಗ್ಗೆ ಅತಿ ಹೆಚ್ಚಿನ ಆಸಕ್ತಿ ಇದ್ದಿದ್ದರಿಂದ ಒಬ್ಬ ಟ್ರೇಡರ್ ಆಗಬೇಕು, ಇನ್ವೆಸ್ಟರ್ ಆಗಬೇಕು ಅಂತ ಬಂದವನು. ತಂದೆ ತಾಯಿ ಆಶೀರ್ವಾದ, ಗುರು ಹಿರಿಯರ ಆಶೀರ್ವಾದ, ನಿಮ್ಮೆಲ್ಲರ ಹಾರೈಕೆ ಮತ್ತು ಹಿರಿಯರೆಲ್ಲರ ಆಶೀರ್ವಾದದಿಂದ ಇವತ್ತು ಬಂದು ನಾನು ಒಬ್ಬ ಟ್ರೈನರ್ ಆಗಿ ನಿಂತ್ಕೊಂಡಿದ್ದೀನಿ. ಸಾಕಷ್ಟು ಜನ ನಮ್ಮ ಹೆಡ್ಜಿಂಗ್ ಸ್ಟ್ರಾಟಜಿಗಳನ್ನು ಇಷ್ಟಪಟ್ಟು ಹೆಡ್ಜಿಂಗ್ ಸ್ಟಾರ್ ಅಂತಲೇ ನೀವೆಲ್ಲ ಕರಿತೀರಿ ನನಗೆ. ಸೊ ಒನ್ಸ್ ಅಗೇನ್ ಐ ಥ್ಯಾಂಕ್ ಯು ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್. ಐ ವಿಲ್ ಟ್ರೈ ಮೈ ಬೆಸ್ಟ್. ಪ್ರತಿಯೊಂದನ್ನು ಸುಲಭವಾಗಿ ಅಥವಾ ಈಸಿ ಆಗಬೇಕು ಅದನ್ನು ಕಾನ್ಸೆಪ್ಟನ್ನ ಹೇಳ್ಕೊಡೋ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ. ನಿಮ್ಮ ಎಲ್ಲರ ಪ್ರೋತ್ಸಾಹ ನನ್ನ ಮೇಲೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ. ಎಸ್ ಸ್ನೇಹಿತರೆ, ಲೆಟ್ ಅಸ್ ಕಮ್ ಬ್ಯಾಕ್. ನ್ಯೂ ಟ್ಯಾಕ್ಸ್ ರೆಜಿಮ್, ಸಾಕಷ್ಟು ಜನಕ್ಕೆ ಗೊಂದಲ ಇದೆ. ಸರ್ 12 ಲಕ್ಷದ ತನಕ ಟ್ಯಾಕ್ಸೇ ಇಲ್ಲ ಅಂತ ಹೇಳ್ತಾರಲ್ಲ, ಅದೇನದು ಅಂತ ಹೇಳ್ತೀರಾ? 4 ಲ್ಯಾಕ್ಸ್ ಅಂತ ಹೇಳ್ತಾ ಇದ್ದೀರಲ್ಲ. ಎಸ್ ಮೈ ಡಿಯರ್ ಫ್ರೆಂಡ್ಸ್, ಓನ್ಲಿ ಫಾರ್ ದಿ ಎಲಿಜಿಬಲ್ ಇಂಡಿವಿಜುವಲ್ಸ್ 12 ಲ್ಯಾಕ್ಸ್ ತನಕ ಇನ್ಕಮ್ ಟ್ಯಾಕ್ಸ್ ಇಲ್ಲ. ಅಂದರೆ 87A ಅನ್ನೋ ಒಂದು ಸೆಕ್ಷನ್ನಲ್ಲಿ ರಿಬೇಟನ್ನು ಕೆಲವೊಬ್ಬರಿಗೆ ಕೊಡಲಾಗಿದೆ. ಯಾರು ಏನು ಅನ್ನೋದನ್ನು ಈ ಒಂದು ಇನ್ಕಮ್ ಟ್ಯಾಕ್ಸ್ನ ಎಪಿಸೋಡ್ಗಳು ಸರಣಿ ಮಾಡಿದ್ದೀವಿ, ಆ ಸರಣಿಯಲ್ಲಿ ನೀವು ಅದನ್ನು ನೋಡ್ಬೋದು. ಎಸ್ ಸ್ನೇಹಿತರೆ, ಹಾಗಾದರೆ ಸ್ಲ್ಯಾಬ್ ಹೇಳಿ ಸರ್ ನನಗೆ ಅಂತ ಹೇಳಿದಾಗ ನೋಡಿ, ದ ನ್ಯೂ ಸ್ಲ್ಯಾಬ್ ಇಸ್ ಲೈಕ್ ದಿಸ್. ಸ್ನೇಹಿತರೆ, ನಾನು ಐ ಆಮ್ ಎ ಪರ್ಸನ್ ಹೂ ಆಲ್ವೇಸ್ ಇನ್ ದ ಕ್ಲಾಸ್. ಪ್ರತಿ ಶನಿವಾರ ಭಾನುವಾರ ಏನು ಕ್ಲಾಸನ್ನು ಕಂಡಕ್ಟ್ ಮಾಡ್ತೀವಿ ನಾವು, ಅದರಲ್ಲಿ ಆದಷ್ಟು ಮಟ್ಟಿಗೆ ಟ್ರಿಕ್ಸ್ಗಳನ್ನು ಅಥವಾ ಮೆಮರಿ ಮಾಡಲಿಕ್ಕೆ, ಈಸಿ ಮಾಡಲಿಕ್ಕೆ ಹೇಳ್ಕೊಡೋ ಪ್ರಯತ್ನ ನಾನು ಯಾವಾಗಲೂ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಇವತ್ತು ನಿಮ್ಮ ಮುಂದೆ ಇದನ್ನು ಕೂಡ ನಾನು ಮಾಡೋಣ ಅಂತ ಹೊರಟಿದ್ದೀನಿ. ಸರ್ ಏನು ಸರ್ ಇದು ಇಷ್ಟೊಂದಿದೆ ಅಲ್ಲ ಅಂತ ನೋಡಿದಾಗ, ಅಪ್ ಟು 4 ಲ್ಯಾಕ್ಸ್ ನಿಲ್, 4 ಲ್ಯಾಕ್ಸ್ ಟು 8 ಲ್ಯಾಕ್ಸ್ 5%. ನಮ್ಮ ಇನ್ಕಮ್ 8 ಲಕ್ಷದ 1 ರೂಪಾಯಿಯಿಂದ 12 ಲಕ್ಷ ತನಕ ಇದ್ದರೆ 10%, 12 ಲಕ್ಷದಿಂದ 16 ಲಕ್ಷ ತನಕ 15%, 16 ಲ್ಯಾಕ್ಸ್ ಟು 20 ಲ್ಯಾಕ್ಸ್ 20%, 20 ಲ್ಯಾಕ್ಸ್ಗಿಂತ ಜಾಸ್ತಿ ಇದೆ ಅಪ್ ಟು 24 ಲ್ಯಾಕ್ಸ್ 20%, 25%, ಅಬೌವ್ 24 ಲ್ಯಾಕ್ಸ್ ಇಟ್ ಈಸ್ 30%. ನೋಡಲಿಕ್ಕೆ ತುಂಬ ಕಷ್ಟ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ನಾನಿರುವುದೇ ನಿಮಗಾಗಿ. ಸ್ನೇಹಿತರೆ, ಒಂದನ್ನೇ ನೆನ್ಪಿಟ್ಕೊಳ್ಳಿ, ಸಣ್ಣವರಿದ್ದಾಗ 4ನೇ ಮಗ್ಗಿ ಗೊತ್ತು, 5ನೇ ಮಗ್ಗಿ ಗೊತ್ತು, 4 1 4, 4 2 8, 4 3 12, 4ರ ಮಗ್ಗಿ, 5ರ ಮಗ್ಗಿ, ದಟ್ಸ್ ಆಲ್. 4, 8, 12, 16, 20, 24 and 24 and above. 0, 5, 10, 15, 20, 25, 30. ಸ್ನೇಹಿತರೆ, ಹಾಗಾದರೆ ಮಾರಲ್ ಆಫ್ ದಿ ಸ್ಟೋರಿ, ಇಫ್ ಯು ಆರ್ ಲೆಸ್ ದೆನ್ 60 ಇಯರ್ಸ್ ಆ್ಯಂಡ್ ಹಳೆ ರೆಜಿಮ್ ಆಪ್ಟ್ ಮಾಡ್ತೀವಿ ಅಂದರೆ 2.5 ಲಕ್ಷ ತನಕ ಬೇಸಿಕ್ ಎಕ್ಸಂಪ್ಷನ್ ಲಿಮಿಟ್. ಅಬೋವ್ 60 ಇಯರ್ಸ್, ಲೆಸ್ ದೆನ್ 80 ಇಯರ್ಸ್
3 lakh ಇಸ್ ದಿ ಬೇಸಿಕ್ ಎಕ್ಸಮ್ಷನ್ ಲಿಮಿಟ್. ಹಾಗೂ ಸೂಪರ್ ಸೀನಿಯರ್ ಸಿಟಿಸನ್ಸ್ ಅಂದರೆ 80 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ 5 ಲಕ್ಷ ಇಸ್ ದಿ ಬೇಸಿಕ್ ಎಕ್ಸಮ್ಷನ್ ಲಿಮಿಟ್. ಜೊತೆಗೆ ನ್ಯೂ ರಿಜಿಮ್ ಏನಾರು ಆಫ್ ಮಾಡಿದ್ರೆ 4 ಲಕ್ಷ ಇಸ್ ದಿ ನಾರ್ಮಲ್ ಬೇಸಿಕ್ ಎಕ್ಸಮ್ಷನ್ ಲಿಮಿಟ್. ಆದರೆ ರಿಬೇಟ್ನ ಪಡ್ಕೊಂಡು ಕೆಲವೊಂದಿಷ್ಟು ಇಂಡಿವಿಜುವಲ್ಸ್ಗಳು 12 ಲಕ್ಷ ತನಕನೂ ಕೂಡ ನಾವು ಟ್ಯಾಕ್ಸ್ ₹1 ಕಟ್ಟದೆ ಕೂಡ ಇರಬಹುದು. ಸೊ ಹಾಗಾದರೆ ಏನದು, ಯಾರು ಎಲಿಜಿಬಲ್ ಇಂಡಿವಿಜುವಲ್ಸ್ ಅಂತ ಅದನ್ನು ಮುಂದಿನ ಸರಣಿಗಳಲ್ಲಿ ನೋಡೋಣ. ಅದೇ ರೀತಿ ನಿಮಗೆ ಪ್ರಶ್ನೆ ಇರ್ಬೋದು, ಸರ್ ನಾನು ಸ್ಯಾಲ್ರಿ ಬರ್ತಾ ಇದೆ ನನಗೊಂದು 6 ಲಕ್ಷ, ಕ್ಯಾಪಿಟಲ್ ಗೇನ್ಸ್ ಅಂದರೆ ನಾನು ಶೇರ್ಗಳನ್ನು ಮಾರಿ ಒಂದು 2-3 ವರ್ಷದಿಂದ ಇಟ್ಕೊಂಡ್ಬಿಟ್ಟಿದ್ದೆ, ಅದರಿಂದ ಒಂದು 3-4 ಲಕ್ಷ ದುಡ್ಡು ಬಂದಿದೆ, ಅಥವಾ ನನಗೆ ಡಿವಿಡೆಂಡ್ ಇನ್ಕಮ್ ಬಂದಿದೆ, ಅಥವಾ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಲಾಸ್ ಆಗಿದೆ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡೋದು ಹೇಗೆ, ಸೆಟ್ ಆಫ್ ಮಾಡೋದು ಹೇಗೆ, ಪ್ರತಿಯೊಂದ್ರ ಬಗ್ಗೆ ನಾನು ಮುಂದಿನ ಸರಣಿಯಲ್ಲಿ ಮಾತಾಡ್ತಾ ಹೋಗ್ತೀನಿ. ಸೊ ನಥಿಂಗ್ ಟು ವರಿ, ಇನ್ ಡೀಟೇಲಾಗಿ ಹೋಗೋದೇ ನನ್ನ ಒಂದು ಕೆಲಸ. ಡೆಫಿನೆಟ್ಲಿ ಐ ವಿಲ್ ಟೀಚ್ ಇನ್ ಡೀಟೇಲ್. ಯಾವುದೇ ಸರಣಿಗಳನ್ನು ಮಿಸ್ ಮಾಡಬೇಡಿ ಸ್ನೇಹಿತರೆ. ಹಾಗಾದರೆ ಇನ್ಕಮ್ ಟ್ಯಾಕ್ಸ್ ಯಾರು ಫೈಲ್ ಮಾಡಬೇಕು? ಬರೀ ಇನ್ಕಮ್ ಇದ್ದವ್ರು ಮಾತ್ರನಾ? ನೋ, ದೇರ್ ಆರ್ ಸೋ ಮೆನಿ ಬೆನಿಫಿಟ್ಸ್. ಅದರ ಜೊತೆಗೆ ಲಾಸ್ ಮಾಡಿರೋರು ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು. ಹಾಗಾದರೆ ಏನು ಬೆನಿಫಿಟ್ಸ್ಗಳಿದ್ದಾವೆ ಬನ್ನಿ ನೋಡೋಣ. ನೋಡಿ, ಮೊದಲನೇದಾಗಿ ನಾವು ರೀಫಂಡ್ ಕ್ಲೇಮ್ ಮಾಡಬೇಕು ಅಂದರೂ ಕೂಡ ನಾವು ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಲೇಬೇಕು. ಸೇ ಫಾರ್ ಎಕ್ಸಾಂಪಲ್, ನಮ್ಮ ಎಂಪ್ಲಾಯರ್ ನಾವು ಎಲ್ಲಿ ವರ್ಕ್ ಮಾಡ್ತಾ ಇದ್ವಿ ಅಲ್ಲಿ TDS ಒಂದು 5,000 ಜಾಸ್ತಿ ಡಿಡಕ್ಟ್ ಮಾಡಿಬಿಟ್ಟಿದ್ದಾರೆ. ಸೊ ಅದನ್ನು ಹೇಗೆ ಕ್ಲೇಮ್ ಮಾಡೋದು? ವಾಪಸ್ ಬರುತ್ತೆ ನಮಗೆ ದುಡ್ಡದು. ಯಾವಾಗ ಬರುತ್ತೆ? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟಿಗೆ ನೋಡಿ ಸ್ವಾಮಿ, ನಮ್ಮ ಇನ್ಕಮ್ ಇಷ್ಟಿತ್ತು, ಬಟ್ TDS ಇಷ್ಟು ಕಟ್ ಮಾಡಿಬಿಟ್ಟಿದ್ದಾರೆ, ಹಾಗಾದರೆ ಎಕ್ಸಸ್ ಇನ್ನೂ ರೀಫಂಡ್ ಬರೋದಿದೆ ನಮಗೆ ಅಂತ ಹೇಳಬೇಕಲ್ಲ. ಸೊ ದಟ್ ಈಸ್ ಬೈ ಫೈಲಿಂಗ್ ದ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಎರಡನೇದು ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಸೊ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. 2 ಟೈಪ್ ಆಫ್ ಲಾಸಸ್. ಒಂದು ಸ್ಪೆಕ್ಯುಲೇಟಿವ್ ಲಾಸ್ ಇರ್ಬೋದು, ನಾನ್ ಸ್ಪೆಕ್ಯುಲೇಟಿವ್ ಲಾಸ್ ಇರ್ಬೋದು, ಅಥವಾ ಬಿಸ್ನೆಸ್ ಲಾಸ್ ಕೂಡ ಇರ್ಬೋದು. ಸೊ ಯಾವ ಲಾಸ್ಗಳನ್ನು ಎಷ್ಟು ವರ್ಷದ ತನಕ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು? ಸರ್ ನನಗೆ ಈ ಶೇರ್ ಟ್ರೇಡಿಂಗ್ನಲ್ಲಿ ಇಂಟ್ರಾಡೇ ಮಾಡ್ತಾ ಇದ್ದೆ ಸರ್, ನಾನು ಇಕ್ವಿಟಿನಲ್ಲಿ ಬೆಳಗ್ಗೆ ತೊಗೊಳೋದು ಮಧ್ಯಾಹ್ನ ವಾಪಸ್ ಮಾರೋದು, ಈ ಥರ ಮಾಡ್ತಾಯಿದ್ದೆ, ಇದರಲ್ಲಿ ಲಾಸ್ ಆಗಿಬಿಟ್ಟಿದೆ. ಈ ಲಾಸನ್ನು ನಾನು ಸ್ಯಾಲ್ರಿ ಜೊತೆಗೆ ಸೆಟ್ ಆಫ್ ಮಾಡ್ಬೋದಾ? ಅಥವಾ ನನ್ನ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಪ್ರಾಫಿಟ್ ಆಗಿದೆ, ಅದ್ರ ಜೊತೆಗೆ ಸೆಟ್ ಆಫ್ ಮಾಡ್ಬೋದಾ? ಈ ರೀತಿಯ ಸಾಕಷ್ಟು ಗೊಂದಲಗಳಿರ್ತವೆ. ಅದನ್ನು ಡೆಫಿನೆಟ್ಲಿ ಐ ವಿಲ್ ಕ್ಲಿಯರ್ ಈಚ್ ಆ್ಯಂಡ್ ಎವ್ರಿಥಿಂಗ್. ಬಟ್ ಒಂದೊಂದೇ ಸ್ಟೆಪ್ ಬೈ ಸ್ಟೆಪ್ ಆಗಿ ನಾನು ಹೇಳ್ಕೊಡೋದು ಕೂಡ ನನ್ನ ಅಭ್ಯಾಸ. ಅದೇ ರೀತಿಯಿಂದ ಕಲ್ತ್ರೇ 100% ಪಕ್ಕ ಆಗ್ಬೋದು ಅನ್ನೋದು ಕೂಡ. ಎಸ್, ಹಾಗಾದರೆ ಕ್ಯಾರಿ ಫಾರ್ವರ್ಡ್ ಲಾಸ್ ಮಾಡಬೇಕು, ಡೆಫಿನೆಟ್ಲಿ ವಿ ಹ್ಯಾವ್ ಟು ಫೈಲ್ ದ ಟ್ಯಾಕ್ಸ್. ಸ್ನೇಹಿತರೆ, ಅದರಲ್ಲೂ ಕೂಡ ನೀವೇನಾದರೂ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಲಾಸ್ ಮಾಡ್ತಾಯಿದ್ರಿ ಅಂದರೆ ಯು ಕ್ಯಾನ್ ಕ್ಯಾರಿ ಫಾರ್ವರ್ಡ್ ಇಟ್ ಫಾರ್ ನೆಕ್ಸ್ಟ್ 8 years. ಈ ವರ್ಷ 2 ಲಕ್ಷ ಲಾಸ್ ಆಗಿದೆ ಸರ್, ನೆಕ್ಸ್ಟ್ ಇಯರ್ ಏನಾದರೂ ಪ್ರಾಫಿಟ್ ಆದರೆ ಈ ಹಳೆಯ ಲಾಸ್ಗಳನ್ನು ಇಲ್ಲಿ ತೊಗೊಂಬಂದು ಸೆಟ್ ಆಫ್ ಮಾಡ್ಬೋದು. ಸೊ ಯಾವುದೇ ಕಾರಣಕ್ಕೂ ದಯವಿಟ್ಟು ಇಗ್ನೋರ್ ಮಾಡಬೇಡಿ, ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡಿ. ಸೊ ಹಾಗಾದರೆ ನೆಕ್ಸ್ಟ್ ಪ್ರೂಫ್ ಆಫ್ ಇನ್ಕಮ್ ಫಾರ್ ದಿ ಸೆಲ್ಫ್ ಎಂಪ್ಲಾಯ್ಡ್. ಅರೆ ನಾವು ಯಾವುದೋ ಒಂದು ಬಿಸ್ನೆಸ್ ಮಾಡ್ತೀವಿ, ನನ್ನ ಪ್ರೂಫ್ ಏನು? ಸ್ಯಾಲ್ರಿಡ್ ಆದರೆ ಫಾರ್ಮ್ 16 ಬರುತ್ತೆ, ಪ್ರೊಫೆಷ್ನಲ್ಸ್ ಆದರೆ 16A ಫಾರ್ಮ್ ಬರುತ್ತೆ. ಹಾಗಾದರೆ ಸೆಲ್ಫ್ ಎಂಪ್ಲಾಯ್ಡ್ ಸರ್ ನನ್ನದೇ ಬಿಸ್ನೆಸ್ ಇದೆ, ನನ್ನ ಪ್ರೂಫ್ ಏನು? ನನ್ನ ಇನ್ಕಮ್ ಬರುತ್ತೆ ಅನ್ನಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಇಸ್ ದಿ ಓನ್ಲಿ ಪ್ರೂಫ್. ಅದೇ ರೀತಿ ಯಾವುದೇ ಬ್ಯಾಂಕ್ಗಳಿಗೆ ಲೋನ್ಸ್ ಬೇಕು ಅಂತ ಹೋದಾಗ ಮೊದಲನೇ ಪ್ರಶ್ನೆ ಕೇಳ್ತಕ್ಕಂಥದ್ದು ಲಾಸ್ಟ್ 3 years ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ತೊಗೊಂಬನ್ನಿ ಅಂತ ಕೇಳ್ತಾರೆ. ಯಾವುದೇ ಟೈಪ್ ಆಫ್ ಲೋನ್ ಇರ್ಬೋದು, ಅಥವಾ ಹೌಸಿಂಗ್ ಲೋನ್ ಇರ್ಬೋದು, ಹೋಮ್ ಲೋನ್ ಇರ್ಬೋದು, ಭಾಳ ಬೇಗ ನಿಮಗೆ ಕ್ವಿಕ್ಕಾಗಿ ಸಿಗ್ತಕ್ಕಂಥದ್ದು. ಅದೇ ರೀತಿ ಸಾಕಷ್ಟು ಗೌರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ದೇ ವಿಲ್ ಆಸ್ಕ್ ಫಾರ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಯಾವುದೇ ಒಂದು ಅಪ್ಲಿಕೇಶನ್ ಹಾಕ್ತಾ ಇರ್ತೀವಿ, ಟೆಂಡರ್ ಸಪ್ಲೈ ಮಾಡ್ತಾ ಇರ್ತೀವಿ, ಎಲ್ಲದಕ್ಕೆ ಕಡೆನೂ ಬೇಕಾಗಿರ್ತಕ್ಕಂಥದ್ದು ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಕಾಪಿ ಬೇಕು. ಅದಾದ ನಂತರ ವೀಸಾ ಬೇಕು ಅಂದರೂ ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿರಲೇಬೇಕು. ಅದಾದ ನಂತರ ನೀವು ಇದನ್ನು ನೋಡಿರ್ತೀರ, ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಹೈ ವ್ಯಾಲ್ಯೂನ ಇನ್ಶೂರೆನ್ಸ್ಗಳನ್ನು ತೊಗೊತಾರೆ. ಅವ್ರ ಇನ್ಕಮ್ ನೋಡಿದ್ರೆ 10 ಲಕ್ಷ ಇರುತ್ತೆ. ಸರ್ ಇಲ್ಲ ನನಗೊಂದು 10 ಕೋಟಿ ರೂಪಾಯಿದು ಇನ್ಶೂರೆನ್ಸ್ ಕೊಡಿ ಅಂತ ಕೇಳಿದಾಗ ಏನು ಇನ್ಶೂರೆನ್ಸ್ ಕಂಪ್ನಿ ಕೊಟ್ಬಿಡುತ್ತೆ ಅಂತ ಅಂದ್ಕೊಂಡಿದ್ದೀರಾ? ನೋ ವೇ. ಸೊ ದ ಇನ್ಶೂರೆನ್ಸ್ ಕಂಪ್ನಿ ವಿಲ್ ಇನ್ಶ್ಯೂರ್ ಓನ್ಲಿ ಬೇಸ್ಡ್ ಆನ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್, ಮೈ ಡಿಯರ್ ಫ್ರೆಂಡ್ಸ್. ಅಂದರೆ ಅಂದ್ಕೊಳ್ಳಿ, ಯಾವುದೋ ಒಂದು ವ್ಯಕ್ತಿ ರಾಂಗ್ ಪರ್ಪಸ್ಸಿಗೋಸ್ಕರ ಇನ್ಶೂರೆನ್ಸ್ ತೊಗೊತಾ ಇದ್ದರೆ ದಿ ಇನ್ಶೂರೆನ್ಸ್ ಕಂಪ್ನಿ ವಿಲ್ ಬಿ ಅಟ್ ಲಾಸ್.
ಸೊ ಹಾಗಾದರೆ ಹೈ ವ್ಯಾಲ್ಯೂ ಇನ್ವೆಸ್ಟ್ಮೆಂಟ್ಸ್ ಮಾಡುವಾಗ ಇಟ್ ವಿಲ್ ಆಸ್ಕ್ ಫಾರ್ ದಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್. ಸ್ನೇಹಿತರೆ, ಇನ್ನೊಂದು ಪ್ರಶ್ನೆ ನಿಮ್ಮ ಮನಸ್ಸಲ್ಲಿ ಬರ್ತಾ ಇರ್ಬೋದು, ಸರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಫೈಲ್ ಮಾಡಿಲ್ಲ ಸರ್, ಏನು ಸರ್ ಏನಾಗುತ್ತೆ? ಎಸ್ ಮೈ ಡಿಯರ್ ಫ್ರೆಂಡ್ಸ್, ಅದನ್ನು ನೋಡೋಣ, ಬನ್ನಿ ನೋಡೋಣ. ಸೊ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಯಾವಾಗ ಫೈಲ್ ಮಾಡಬೇಕು ಅಂದರೆ 31st of July. ಜನರಲಿ ನಾವು ನೋಡಿದ ಹಾಗೆ ಸ್ವಲ್ಪ ದಿನಗಳನ್ನು ಏನಾದರೂ ಟೆಕ್ನಿಕಲ್ ಎರರ್ಸ್ಗಳು ಏನಾರ ಇದ್ದಾಗ ಅಥವಾ ಸರ್ವರ್ ಡೌನು ಈ ರೀತಿ ಇದ್ದಾಗ ಕೆಲವಷ್ಟು ದಿನಗಳು ನಮಗೆ ಎಕ್ಸ್ಟೆನ್ಷನ್ ಕೂಡ ಜನರಲಿ ಇರುತ್ತೆ. ಬಟ್ ಯಾಕೆ ನಾವು ಅದ್ರ ಸವಾಸಕ್ಕೆ ಹೋಗೋದು ಬೇಡ, ಅದೇನಾರ ಇದ್ದರೆ ಅದು ನಮಗೆ ಇಟ್ ವಿಲ್ ಬಿ ನೋಟಿಫೈಡ್. ಜನರಲಿ ಇಟ್ ವಿಲ್ ಬಿ 31st of July. ಸೊ ಈಗ ನಾವು ಇರ್ತಕ್ಕಂಥದ್ದು ಜೂನ್ ತಿಂಗಳಲ್ಲಿ, ನೆಕ್ಸ್ಟ್ ಮಂತ್ 31st ಇಸ್ ದಿ ಡ್ಯೂ ಡೇಟ್ ಫಾರ್ ಫೈಲಿಂಗ್ ದ ರಿಟರ್ನ್ಸ್. ಸರ್ ಫೈಲ್ ಮಾಡಿಲ್ಲ, ಏನು ಪೆನಾಲ್ಟಿ ಅಂತ ನೋಡಿದಾಗ, ಮೊದಲನೇದಾಗಿ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಆನ್ ಟೈಮ್ ಫೈಲ್ ಮಾಡಿಲ್ಲ ಅಂದರೆ ನೀವು ಲಾಸ್ಗಳನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ಬರಲ್ಲ. ಫಸ್ಟ್ ಪಾಯಿಂಟ್. ಸರ್ ಲಾಸ್ ಮಾಡಿದ್ದೆ ಸರ್, ನೆಕ್ಸ್ಟ್ ಇಯರ್ ಪ್ರಾಫಿಟಿಂದ ನಾನು ಏನಾದರೂ ಇದನ್ನು ಸೆಟ್ ಆಫ್ ಮಾಡ್ಕೋಬೋದಾ? ನೋ, ಯು ಕೆನಾಟ್ ಕ್ಯಾರಿ ಫಾರ್ವರ್ಡ್ ದ ಲಾಸಸ್ ಇಫ್ ಯು ಆರ್ ನಾಟ್ ಫೈಲ್ಡ್. ಎರಡನೇದಾಗಿ, ನಮ್ಮ ಇನ್ಕಮ್ ಏನಾದರೂ 5 ಲಕ್ಷದ ತನಕ ಇತ್ತು, ಫೈಲ್ ಮಾಡಿರಲಿಲ್ಲ, ಲೇಟಾಗಿ ಫೈಲ್ ಮಾಡ್ತಿದ್ದೀವಿ ಅಂದರೆ 31st July ಆದಮೇಲೆ ಫೈಲ್ ಮಾಡ್ತಿದ್ದೀವಿ ಅಂದರೆ ಆಟೋಮೆಟಿಕ್ಕಾಗಿ ಕಟ್ರಿ 1,000 ರೂಪಾಯಿ ಫೈನ್ ಅಂತ ಬರುತ್ತೆ. ಜೊತೆಗೆ ಟ್ಯಾಕ್ಸ್ ಏನಾರ ಇದ್ದರೆ ಅಂಡರ್ ಸೆಕ್ಷನ್ 234A ಆಫ್ ದಿ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ ಪ್ರಕಾರನೂ ಅದೆಷ್ಟು ಬಡ್ಡಿ ಕಟ್ಟಬೇಕೋ ಆ ಟ್ಯಾಕ್ಸ್ ಮೇಲೆ ಅದು ಕೂಡ ಕಟ್ಟಲೇಬೇಕು. ಸರ್ ಇನ್ನು 5 ಲಕ್ಷಕ್ಕಿಂತ ಜಾಸ್ತಿ ಇದೆ ನನಗೆ ಇನ್ಕಮ್ಮು ಅನ್ನೋರು 5,000 ರೂಪಾಯಿ ಪೆನಾಲ್ಟಿ ಕಟ್ಟಬೇಕು. ಇದಂತೂ ಮ್ಯಾಂಡೇಟ್ರಿ, ಟ್ಯಾಕ್ಸ್ ಅಂತೂ ಏನು ಹೇಳಂಗೆ ಇಲ್ಲ. 234A ಎಷ್ಟು ಬರುತ್ತೋ ಟ್ಯಾಕ್ಸ್ ಅದು ಕಟ್ಟಲೇಬೇಕು. ಇನ್ನು ಸರ್ ನನ್ನ ಬೇಸಿಕ್ ಎಕ್ಸಾಮ್ಷನ್ಗಿಂತ ಕಡಿಮೆ ಇತ್ತು, ರಿಟರ್ನ್ ಫೈಲ್ ಮಾಡಲಿಕ್ಕೆ ಆಗಿರಲಿಲ್ಲ, ಫಾರ್ ದೆಮ್ ದೆರ್ ಇಸ್ ನೋ ಪೆನಾಲ್ಟಿ. ಸ್ನೇಹಿತರೆ, ಇದಾಗಿತ್ತು ಮೊದಲನೇ ಎಪಿಸೋಡ್ನಲ್ಲಿ ಒಂದು ಸಮಗ್ರವಾದಂಥ ಬೇಸಿಕ್ ಇನ್ಫಾರ್ಮೇಷನ್ಗಳನ್ನು ತಿಳ್ಕೊಳ್ಳೋವಂಥ ಒಂದು ರೀತಿಯಾಗಿತ್ತು. ಸೊ ಮುಂದಿನ ಎಪಿಸೋಡ್ನಲ್ಲಿ ಇನ್ ಡೀಟೇಲ್ ಒಂದೊಂದೇ ಸಬ್ಜೆಕ್ಟ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಹಾಗಾದರೆ ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಡೀಟೇಲ್ಸ್ ಕೊಟ್ಟಿದ್ದೀನಿ. ಕೆಲವೊಂದು ಪ್ರೊಫೆಷ್ನಲ್ಸ್ಗಳ ಒಂದು ಹೆಲ್ಪನ್ನು ಪಡ್ಕೊಂಡು ನೀವು ಕೂಡ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ನ ಫೈಲ್ ಮಾಡ್ಬೋದು. ಸ್ನೇಹಿತರೆ, ನಿಮಗೂ ಏನಾದರೂ ಇನ್ಕಮ್ ಟ್ಯಾಕ್ಸ್ ರಿಲೇಟೆಡ್ ಎನಿ ಕ್ವೇರೀಸ್ ಇದ್ದರೆ ಅಥವಾ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೂಡ ಏನೇ ಕ್ವೇರೀಸ್ಗಳು ಇದ್ದರೂ ಕೂಡ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಡಾಕ್ಯುಮೆಂಟ್ನ ಹಾಕಿದ್ದೀವಿ, ಅದನ್ನು ಫಿಲಪ್ ಮಾಡ್ಬೋದು. ನಮ್ಮ ಆಫೀಸಿಂದ ದೇ ವಿಲ್ ಕಾಲ್ ಯು ಬ್ಯಾಕ್. ಅದೇ ರೀತಿ ನಿಮಗೆ ನನ್ನ ಜೊತೆಗೆ ಏನಾದರೂ ಮಾತಾಡಬೇಕು ಅಂದರೆ ಪ್ಲೀಸ್ ಆಸ್ಕ್ ಅವರ್ ಸ್ಟಾಫ್ ಟು ಕನೆಕ್ಟ್ ಟು ಮೀ. ನನಗೆ ಕಾನ್ಫರೆನ್ಸ್ ಕಾಲ್ ಮಾಡಲಿಕ್ಕೆ ಹೇಳಿ ಅಥವಾ ನನಗೆ ಮಾತಾಡಲಿಕ್ಕೆ ಅಂತ ಹೇಳಿ, ಡೆಫಿನೆಟ್ಲಿ ಐ ವಿಲ್ ಕಾಲ್ ಯು ಬ್ಯಾಕ್. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಒಂದು ಸಂಚಿಕೆಯ ಒಂದು ವಿಶೇಷ. ಸೊ ಇದೇ ರೀತಿಯ ಕಂಟೆಂಟ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತಕ್ಕಂಥ ಪ್ರಯತ್ನ ಮಾಡ್ತೀನಿ. ಅಲ್ಲಿ ತನಕ ನೀವು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ನ ಪ್ರೆಸ್ ಮಾಡಿ. ಅದೇ ರೀತಿ ನಾನು ಕೂಡ ಬರೋ ದಿನಗಳಲ್ಲಿ ರಿಚ್ ಆಗ್ತೀನಿ, ಸಾಧಿಸ್ತೀನಿ ಅಂತ ಅನ್ನೋರು ಐ ವಿಲ್ ಬಿ ರಿಚ್ ಅಂತ ಕಾಮೆಂಟ್ ಬಾಕ್ಸ್ನಲ್ಲಿ ಹಾಕಿ. ಹೆದರ ಅಂತ ಅವಶ್ಯಕತೆ ಇಲ್ಲ, ಬರೀಲಿಕ್ಕೆ 2 ನಿಮಿಷ ಯೋಚನೆ ಮಾಡಿದ್ರೆ ಎಲ್ಲಿಂದ ರಿಚ್ ಆಗ್ತೀವಿ. ಐ ವಿಲ್ ಬಿ ರಿಚ್, ಐ ವಿಲ್ ಬಿ ರಿಚ್, ಐ ವಿಲ್ ಬಿ ರಿಚ್ ಅಂತ ಬರೆದು ಈ ವಿಡಿಯೋನ ನೋಡಿ ಮುಗಿಸಿ ಅಂತ ಹೇಳ್ತಾ ನಾನು ಕೂಡ ಈ ವಿಡಿಯೋ ಮುಗಿಸ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.